ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಮಂಡಲ್. ಸ್ನೇಹಿತರೆ, ಇವತ್ತಿನ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ ಎಷ್ಟಿದೆ ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ರೀತಿ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸ್ನೇಹಿತರೆ, ಇವತ್ತು ಅಂದರೆ 26 ಜುಲೈ 2024 ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ 174 ಅಡಿ 3 ಇಂಚು ಆಗಿರುವಂಥದ್ದು. ಇನ್ನು ಇನ್ಫ್ಲೋ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ ಬರೋಬ್ಬರಿ 35,318 ಕ್ಯೂಸೆಕ್ ನೀರು ಇನ್ಫ್ಲೋ ಬಂದಿದೆ. ಸೊ ಇದು ಏನು ಕಡಿಮೆ ಇಲ್ಲ, ಸರಿಯಾಗಿ ಇನ್ಫ್ಲೋ ಬಂದಿದೆ ಅಂತಲೇ ಹೇಳ್ಬೋದು. ಇನ್ನು ಔಟ್ಫ್ಲೋ ನೋಡೋದಾದ್ರೆ ಕೇವಲ 202 ಕ್ಯೂಸೆಕ್ ಇದೆ. ರಿವರ್ಸ್ ಲೂಸ್ ಬಂದು 100 ಕ್ಯೂಸೆಕ್ ಇದೆ. ಲಾಸ್ಟ್ ಇಯರ್ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ 155 ಅಡಿ 3 ಇಂಚು ಇತ್ತು. ಸ್ನೇಹಿತರೆ, ಈಗಾಗಲೇ DCM ಅವರೆಲ್ಲ ಮೀಟಿಂಗ್ ಫಿಕ್ಸ್ ಮಾಡಿದ್ದಾರೆ. ಯಾವತ್ತು ಭದ್ರಾ ಡ್ಯಾಮ್ ಗೇಟ್ ಓಪನ್ ಆಗುತ್ತೆ ಅನ್ನೋದು ನಾಳೆ ನಾಡ್ದಂಗೆ ಗೊತ್ತಾಗ್ಬೋದು. ಗೊತ್ತಾದ ತಕ್ಷಣ ನಾನು ಹೇಳ್ತೀನಿ. ಭದ್ರಾ ಡ್ಯಾಮು ಯೂಶಲಿ 184 ಇರುವಂಥ ಮ್ಯಾಕ್ಸಿಮಮ್ ಕೆಪಾಸಿಟಿ 186 ಅಡಿ. ಅದರಲ್ಲಿ 184 ಅಡಿ ಹತ್ತತ್ರ ಬಂದ ತಕ್ಷಣ ಏನು ಮಾಡ್ತಾರೆ, ಭದ್ರಾ ಡ್ಯಾಮಲ್ಲಿ ವಾಟರ್ನ ರಿಲೀಸ್ ಮಾಡ್ತಾರೆ. ಸ್ಲೂಸ್ ಗೇಟ್ಸಲ್ಲೂ ಕೂಡ ಸ್ವಲ್ಪ ನೀರನ್ನು ರಿಲೀಸ್ ಮಾಡುವಂಥ ಪ್ರಯತ್ನ ಮಾಡ್ಬೋದು. ಸೊ ಆದಷ್ಟು ಬೇಗ ಭದ್ರಾ ಡ್ಯಾಮ್ನ ಡ್ಯಾಮ್ ಗೇಟ್ಗಳು ಓಪನ್ ಆಗಬಹುದು. ಇನ್ನೊಂದು ಸ್ವಲ್ಪ ರೀಚ್ ಆದ ತಕ್ಷಣ ಓಪನ್ ಆಗ್ಬೋದು. ನೋಡೋಣ ಯಾವಾಗ ಭದ್ರಾ ಡ್ಯಾಮ್ನ ವಾಟರ್ ಗೇಟನ್ನು ಓಪನ್ ಮಾಡ್ತಾರೆ, ಮೇನ್ ಗೇಟನ್ನು, ಕ್ರೆಸ್ಟ್ ಗೇಟನ್ನು ಓಪನ್ ಮಾಡ್ತಾರೆ ಅಂತ ನೋಡ್ಕೊಬರೋಣ. ಸೊ ಇದಾಗಿತ್ತು ಇವತ್ತಿನ ಮಾಹಿತಿ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಡಿ ಹಾಗೂ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇದೇ ರೀತಿ ಚೆನ್ನಾಗಿ ಮಳೆ ಆಗ್ತಾ ಇದೆ, ಆಗಲಿ ಅಂತ ಆಶಿಸೋಣ. ರೈತರಿಗೆಲ್ಲ ಒಳ್ಳೆಯದಾಗಲಿ. ಧನ್ಯವಾದಗಳು.